ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಕನ್ನಡ ಭಾಷಿಕದಲ್ಲಿ ಪರೀಕ್ಷೆ ತಯಾರಿಯನ್ನು ಮಾಡಿಕೊಳ್ಳುವ. ಮೊದಲಿಗೆ ನಾವು ನೋಡುವಂಥದ್ದು ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು. ನಮಗೆ ವಿಭಾಗ A ಮತ್ತು ವಿಭಾಗ Bಯಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳ ಪ್ರಶ್ನೆಗಳೇ ಬರುವುದರಿಂದ ನಮಗೆ ಈ ಪುಸ್ತಕ ತುಂಬಾ ಮುಖ್ಯವಾಗಿರ್ತದೆ. ಇದರಿಂದನೇ ಹೆಚ್ಚು ಅಂಕದ ಪ್ರಶ್ನೆಗಳು ಬರುವಂಥದ್ದು. ಇದು ಹಳೆಯ ಪ್ರಶ್ನೆ ಪತ್ರಿಕೆ 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ. ಮೊದಲಿಗೆ ಬರುವಂಥದ್ದು ವಿಭಾಗ A. ಇಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಮಾತ್ರ ಕೊಟ್ಟಿದ್ದಾರೆ ನೋಡಿ. ಪ್ರಾಚೀನ ಕನ್ನಡ ಕಾವ್ಯದಿಂದ ಸಂದರ್ಭ ಸಹಿತ ಬರೀಲಿಕ್ಕೆ, ಹಾಗೆ ಅರ್ಥವನ್ನು ಬರೀಲಿಕ್ಕೆ, ಅದಾದ ಮೇಲೆ ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೆ ಕೊಟ್ಟಿದ್ದಾರೆ, ಟಿಪ್ಪಣಿ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಟಿಪ್ಪಣಿ ಬರೆಯುವಂಥದ್ದು ಅಂದರೆ ನೀವು ಬರಿತಾ ಹೋಗುವಂಥದ್ದು, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವೆಲ್ಲ ವಿಚಾರಗಳು ಗೊತ್ತಿದೆ ಅದನ್ನೇ ಬರಿತಾ ಹೋಗುವಂಥದ್ದು. ಅದೇನು ನಿಮಗೆ ಚಿಂತೆ ಬೇಡ. ಯಾವ ರೀತಿ ನೀವು ಪ್ರಶ್ನೋತ್ತರವನ್ನು ಬರಿತೇವೋ ಅದೇ ರೀತಿ ಬರಿತಾ ಹೋಗುವಂಥದ್ದು ಟಿಪ್ಪಣಿಯಲ್ಲಿ ಕೂಡ. ವಿಭಾಗ Bಯಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು ಎರಡರಿಂದಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಾದ ಮೇಲೆ ಬರುವಂಥದ್ದು ವಿಭಾಗ C. ವಿಭಾಗ Cಯಲ್ಲಿ ಗದ್ಯ ಸಂಪದ ಮತ್ತು ವಿಮರ್ಶೆ ಬರುವಂಥದ್ದು, ಅದು ವಿಭಾಗ Cಯಲ್ಲಿ. ಇಲ್ಲಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿಲ್ಲ, ಟಿಪ್ಪಣಿ ಇಲ್ಲ, ಸಂದರ್ಭ ಸಹಿತ ಪ್ರಶ್ನೆ ಇಲ್ಲ. ಇಲ್ಲಿ ಪ್ರಶ್ನೋತ್ತರಗಳನ್ನು ಮಾತ್ರ ಬರೀಲಿಕ್ಕೆ ಇರುವಂಥದ್ದು. ಗದ್ಯ ಸಂಪದದಿಂದ ಒಂದು 10 ಅಂಕದ ಪ್ರಶ್ನೆ ಬರ್ತದೆ, ಒಂದು 5 ಅಂಕದ ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ. ಹಾಗೆ ವಿಮರ್ಶೆಯಲ್ಲಿ ಕೂಡ ಒಂದು 10 ಅಂಕದ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು, ಮತ್ತೊಂದು 5 ಅಂಕದ ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಾಗಿರುವಂಥದ್ದು. ನಾವು ಈಗಾಗಲೇ ಎಲ್ಲವನ್ನು ತಯಾರಿ ಮಾಡಿಕೊಂಡಿದ್ದೇವೆ, ಅದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿದೆ, ಅದನ್ನೇ ನೋಡ್ಕೊಳ್ಳಿ ಸ್ನೇಹಿತರೆ. ಸಣ್ಣ ಕಥೆಗಳು, ಪ್ರತಿಯೊಂದು ಸಣ್ಣ ಕಥೆಗಳನ್ನು ಕೂಡ ನಾವು ಸರಿಯಾಗಿ ತಿಳ್ಕೊಂಡಿದ್ದೇವೆ. ಒಮ್ಮೆ ನಿಮಗೆ ಕತೆ ಅರ್ಥ ಆದರೆ ನಿಮಗೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನಿಮಗೆ ಅದರಿಂದ ಬರಿತಾ ಹೋಗೋಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನೀವು ಮೊದಲಿಗೆ ಸರಿಯಾಗಿ ಕಥೆಯನ್ನು ತಿಳ್ಕೊಳ್ಬೇಕು, ಸರಿಯಾಗಿ ಕಥೆಯನ್ನು ಕೇಳ್ಕೊಳ್ಬೇಕು. ಅದಾದ ನಂತರ ಬರಿತಾ ಹೋಗುವಂಥದ್ದು. ನೀವು ಪ್ರತಿಯೊಂದು ಕನ್ನಡ ಕಾವ್ಯದಲ್ಲಿರ್ಬೋದು, ಸಣ್ಣ ಕಥೆಯಲ್ಲಿ ಅಲ್ಲಿರುವಂಥ ಬೇರೆ ಬೇರೆ ಪ್ರಶ್ನೆಗೆ ಉತ್ತರವನ್ನು ಕಲಿಬೇಕು ಅಂತ ಇಲ್ಲ. ಆ ಸಾರಾಂಶವನ್ನು ಸರಿಯಾಗಿ ಕಲಿತುಕೊಂಡ್ರೆ ನಿಮಗೆ ಎಲ್ಲವನ್ನು ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಾಚೀನ ಕನ್ನಡದ ಕಾವ್ಯದಲ್ಲಿ ಯಾವುದು ತುಂಬಾ ಮುಖ್ಯವಾದ ಪ್ರಶ್ನೆ ಅಂತ ತುಂಬ ಜನ ಕೇಳಿದರೆ, ಇದರಲ್ಲಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈಗ ಈ ಬಾರಿ ಕೇಳಿರುವಂಥ ಪ್ರಶ್ನೆ ಪತ್ರಿಕೆ ಮುಂದಿನ ಬಾರಿ ಅವರು ಕೇಳುವುದಿಲ್ಲ, ಆದರೆ ಮತ್ತೊಂದು ಕಾವ್ಯದಿಂದ ಕೇಳ್ತಾರೆ. ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿಯೊಂದು ಕಾವ್ಯದ ಸಾರಾಂಶವನ್ನು ಸರಿಯಾಗಿ ಕಲ್ತ್ಕೊಂಡ್ರೆ ನಮಗೆ ಎಲ್ಲವನ್ನು ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಅರ್ಥವನ್ನು ತಿಳ್ಕೊಳ್ಳಿ. ಕೇವಲ ಒಂದು 4ರಿಂದ 5 ಸಾಲುಗಳಷ್ಟಿರುವಂತಹ ಒಂದು ವಿಚಾರವನ್ನು ನಿಮಗೆ ಅರ್ಥ ಆದರೆ ನಂತರ ನಿಮಗೆ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಆ ಒಂದು ಕಥೆಯಲ್ಲಿ ಅಥವಾ ಆ ಒಂದು ಕಾವ್ಯದಲ್ಲಿ ಬರುವಂಥ ಪಾತ್ರಗಳು ಯಾವುದು, ಏನೆಲ್ಲ ವಿಚಾರಗಳನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ, ಯಾವ ವಿಚಾರದ ಬಗ್ಗೆ ಅಲ್ಲಿ ಮಾತುಕತೆ ಆಗ್ತಾ ಇದೆ, ಅದು ನಿಮಗೆ ಸರಿಯಾಗಿ ಗೊತ್ತಾದರೆ ಅದೇ ವಿಚಾರವನ್ನು ಇಟ್ಕೊಂಡು ನೀವು ಎಷ್ಟು ಪುಟ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈಗ ಪ್ರತಿಯೊಂದು, ಈಗ ಉದಾಹರಣೆಗೆ ವೆಂಕಟಶಾಮಿಯ ಪ್ರಣಯ ಅಂತ ಬರ್ತದೆ. ಏನು ಈ ಕಥೆಯಲ್ಲಿದೆ? ಅಲ್ಲಿ ದೊಂಬರದ ಹುಡುಗಿಯ ಜೊತೆ ವೆಂಕಟಶಾಮಿ ಪ್ರೀತಿಯನ್ನು ಮಾಡುವಂಥದ್ದು, ನಂತರ ಅವಳ ಜೊತೆಗೆ ಓಡಿ ಹೋಗುವಂಥದ್ದು, ಈ ಒಂದು ವಿಚಾರ ಈ ಒಂದು ಕಥೆಯಲ್ಲಿದೆ. ಇದನ್ನು ಇಟ್ಕೊಂಡು ನಾವು ಎಷ್ಟು ಕೂಡ ಕಥೆಯನ್ನು ಬರಿತಾ ಹೋಗ್ಬೋದು. ಒಂದು ಸ್ವಲ್ಪ ಅದರ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೊದಲನೆಯದು ಕೃಷ್ಣ ಸಂಧಾನದಿಂದ ಪ್ರಶ್ನೋತ್ತರಗಳನ್ನು ಕೂಡ ಬರ್ತದೆ. ಅಷ್ಟೇ ಅಲ್ಲದೆ ಸಂದರ್ಭ ಸಹಿತ ಪ್ರಶ್ನೆ ಕೂಡ ಕೇಳ್ತಾರೆ, ಅಥವಾ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ, ಅರ್ಥಗಳನ್ನು ಕೂಡ ಕೇಳ್ತಾರೆ. ತುಂಬಾ ಮುಖ್ಯವಾಗಿರುವಂತಹ ಒಂದು ಕಾವ್ಯ ಆಗಿದೆ ಕೃಷ್ಣ ಸಂಧಾನ. ಸ್ವಲ್ಪ ವಿಚಾರವನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಗದ್ಯದ ಅನುವಾದವನ್ನು ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ಇದ್ದವರು ನಿಮಗೆ ಸಮಯಾವಕಾಶ ಇದ್ದರೆ ನೋಡಿಕೊಳ್ಳಿ. ಗದ್ಯಾನುವಾದದಲ್ಲಿ ಸಂಪೂರ್ಣ ಗದ್ಯದ ಒಂದು ಕವಿತೆಯ ಬಗ್ಗೆ ಅವರು ನಮಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಹೋಗಿದ್ದಾರೆ. ಯಾಕಂದರೆ ಅದು ಹಳೆಗನ್ನಡದ ಪದ್ಯ ಆಗಿರೋದ್ರಿಂದ ಕೆಲವೊಂದು ಅರ್ಥ ಆಗೋದಿಲ್ಲ, ಆದರೆ ಗದ್ಯ ಅನುವಾದ ಮಾಡಿ ನಮಗೆಲ್ಲವನ್ನು ಕೂಡ ಅದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಬರುವಂತಹ ಅರ್ಥಗಳನ್ನು ಒಮ್ಮೆ ನೋಡಿಕೊಳ್ಳಿ. ಮುಖ್ಯವಾದ ಅರ್ಥಗಳು ಇದರಲ್ಲಿದೆ. ಅವನಿನಾಥ ಅಂದರೆ ರಾಜ, ಬೃಹೀತ ಅಂದರೆ ಗೀಳಿಡು, ತುರಂಗ ಅಂದರೆ ಕುದುರೆ. ತುರಂಗ ಅಂತ ತುಂಬ ಸಲ ಬಂದಿದೆ ಅರ್ಥದಲ್ಲಿ. ತುರಂಗ ಕುದುರೆ, ಬೋನ ಅಂದರೆ ಭೋಜನ, ಪಥ ಅಂದರೆ ದಾರಿ, ಪಡಿಯರು ಅಂದರೆ ಸೇವಕರು, ಪೊಡೆವಟ್ಟು ನಮಸ್ಕರಿಸಿ, ಸೈಪು ಪುಣ್ಯ, ಪಾಂಸು ಧೂಳು, ಬೆಸನಂ ಕಾರ್ಯ,
ಅಯ ಸೌಭಾಗ್ಯ ನನ್ನಿ ಸತ್ಯ ಅಣ್ಮು ಸಾಹಸ ಕುವಳಯ ಕಮಲ ಮನಕತ ಕೋಪವ್ಯತೆ ಅಡವಿ ಕಾಡು ಜಲದಿ ಸಮುದ್ರ ಪಳಾಳ ಕುಹಕ ವಂಚನೆ ಬೇಡ್ಪು ಅಂದರೆ ಬೇಡು ಪುಸಿ ಅಂದರೆ ಹುಸಿ ಸುಳ್ಳು ಅಂತ ಅರ್ಥ ಬರ್ತದೆ. ಈ ಅರ್ಥಗಳನ್ನು ಯಾವ ರೀತಿ ನಾವು ನೆನಪಲ್ಲಿ ಇಟ್ಕೊಳ್ಬೇಕು, ಈ ಅರ್ಥಗಳನ್ನು ನಾವು ಹೇಗೆ ಅದನ್ನು ಸರಿಯಾಗಿ ಕಲಿಯುವಂಥದ್ದು ಅಂತ ಯೋಚನೆ ಮಾಡಿದರೆ, ಅರ್ಥಗಳನ್ನು 2-3 ಬಾರಿ ನೀವೇ ಹೇಳ್ಕೊಳ್ಳಿ. ನೋಡಿ 2-3 ಬಾರಿ ಹೇಳಿ. ಅದಾದ ನಂತರ ನೋಡದೆ ನಿಮಗೆ ಅರ್ಥ ಬರ್ತದ ಅಂತ ನೋಡಿ. ನೋಡದೆ ಹೇಳಿದಾಗ ಬಂದಾಗ ನಿಮಗೆ ಅದು ಅರ್ಥ ನೆನಪಲ್ಲಿ ಸದಾ ಉಳಿತದೆ. ಒಂದು ವೇಳೆ ಇನ್ನೂ ಬರಲಿಲ್ಲ ಅಂತಂದರೆ ನೋಡಿ ಮತ್ತೊಮ್ಮೆ 4 ಬಾರಿ ಹೇಳಿದರೆ ಅದು ಬಂದೇ ಬರದೆ ಆ ಅರ್ಥ ನಮಗೆ ಬಾಯಲ್ಲಿ ಬರ್ತದೆ. ಅದಾದ ನಂತರ ನಾವು ಸಾರಾಂಶದ ಕಡೆಗೆ ಹೋಗುವ. ಸಾರಾಂಶದಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಈ ಒಂದು ಕವಿತೆ ನಿಮಗೆ ಸಂದರ್ಭ ಸಹಿತ ಸಂದರ್ಭ ಸ್ವಾರಸ್ಯ ಬರಿಬೇಕಾದರೆ ಈ ಸಾಲುಗಳನ್ನು ಕೃಷ್ಣ ಸಂಧಾನ ಎನ್ನುವಂತಹ ಪ್ರಾಚೀನ ಕನ್ನಡ ಕಾವ್ಯ ಕೃಷ್ಣ ಸಂಧಾನ ಎನ್ನುವ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕೃಷ್ಣ ಸಂಧಾನ ಕವಿತೆಯಲ್ಲಿ ವಿಕ್ರಮಾರ್ಜುನ ವಿಜಯದಲ್ಲಿ ಪಂಪನು ಬರೆದಿರುವಂಥ ಕಾವ್ಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದಲ್ಲಿನ ಕೃಷ್ಣ ಸಂಧಾನದ ಪ್ರಸಂಗವನ್ನು ಅಭ್ಯಾಸ ಮಾಡುವಂಥದ್ದು. ಇಲ್ಲಿ ಸಾರಾಂಶವನ್ನು ತಿಳ್ಕೊಳ್ಳುವ ಮೊದಲು ಏನಾಯಿತು ವಿಚಾರ, ಕೃಷ್ಣ ಸಂಧಾನ ಯಾವ ವಿಷಯಕ್ಕೆ ಸಂಧಾನ ಮಾಡಲಿಕ್ಕೆ ಹೋಗುವಂಥದ್ದು ಅಂತ ನಮಗೆ ಗೊತ್ತಿರಬೇಕು. ಕೌರವರು ಮತ್ತು ಪಾಂಡವರು ಒಂದೇ ವಂಶಕ್ಕೆ ಸೇರಿದವರು. ಆರಂಭದಿಂದಲೂ ಕೂಡ ಎರಡೂ ಕುಟುಂಬಕ್ಕೆ ಸೌಖ್ಯ ಭಾವ ಇರಲೇ ಇಲ್ಲ. ಕೌರವರಂತೂ ಪಾಂಡವರ ಮೇಲೆ ಹಗೆತನವನ್ನು ತೋರಿಸುತ್ತಲೇ ಬಂದರು. ದುರ್ಯೋಧನ ಮಾಡಿದ ಯಾವ ಕುಟಿಲೋಪಾಯಗಳು ಫಲಕಾರಿಯಾಗದೆ ಪಾಂಡವರು ದಿನೇ ಅಭಿವೃದ್ಧಿಯನ್ನೇ ಸಾಧಿಸುತ್ತಲಿದ್ದರು. ದುರ್ಯೋಧನನಿಗೆ ಇದನ್ನೆಲ್ಲ ನುಂಗಲಾರದ ತುತ್ತಾಗಿ ಪರಿಣಮಿಸಿತು. ಕೊನೆಗೆ ಶಕುನಿಯ ಸಲಹೆಯಂತೆ ದ್ಯೂತಕ್ಕೆ ಪಾಂಡವರನ್ನು ಆಹ್ವಾನಿಸಿ ಶಕುನಿಯ ಸಹಾಯ ಪಡೆದು ಕಪಟದಿಂದ ಮೋಸದಿಂದ ಆಟವನ್ನು ಗೆಲ್ಲುತ್ತಾರೆ. ಯಾರು? ಕೌರವರು. ಆಟದ ಷರತ್ತಿರ್ತದೆ. ಆಟದ ಷರತ್ತಿನಂತೆ ಪಾಂಡವರು 12 ವರ್ಷ ವನವಾಸ ಮಾಡಿ 1 ವರ್ಷ ಅಜ್ಞಾತವಾಸವನ್ನು ಮಾಡಿ ರಾಜ್ಯವನ್ನು ಮರಳಿಕೊಡಿ ಅಂತ ಕೇಳಲಿಕ್ಕೆ ಬರ್ತಾರೆ. ತಮ್ಮ ಬಂಧುವೂ ಪರಮಾತ್ಮನೂ ಆದ ಶ್ರೀಕೃಷ್ಣನೊಂದಿಗೆ ಈ ವಿಷಯವನ್ನು ಪ್ರಸ್ತಾಪಿಸಿ ಸಮಾಲೋಚನೆಯನ್ನು ಕೂಡ ಮಾಡ್ತಾರೆ. ದುರ್ಯೋಧನನೊಡನೆ ಹಗೆತನ ಕಟ್ಟಿಕೊಳ್ಳದೆ ಉಪಾಯದಿಂದಲೇ ತಮಗೆ ಬರಬೇಕಾದ ರಾಜ್ಯವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡುತ್ತಾರೆ. ಒಂದು ವೇಳೆ ದುರ್ಯೋಧನ ಇದಕ್ಕೆ ಒಪ್ಪದಿದ್ದಲ್ಲಿ ಮಾತ್ರ ಅನಿವಾರ್ಯವಾಗಿ ಯುದ್ಧವನ್ನು ಮಾಡುವಂಥದ್ದು ಅಂತ ಪಾಂಡವರು ಯೋಚನೆ ಮಾಡಿರ್ತಾರೆ. ಆದರೆ ಪಾಂಡವರು ರಾಜ್ಯವನ್ನು ಹೋಗಿ ನಮ್ಮ ರಾಜ್ಯವನ್ನು ನಮಗೆ ಕೊಟ್ಟು ಬಿಡಿ ಅಂತ ಕೇಳಿದಾಗ ಕೌರವರು ಅದಕ್ಕೆ ಒಪ್ಪುವುದಿಲ್ಲ. ದುರ್ಯೋಧನ ಒಪ್ಪುವುದಿಲ್ಲ. ದುರ್ಯೋಧನ ಅವರಿಗೆ ಜಾಗವನ್ನು ಪುನಃ ಮರಳಿ ಕೊಡುವುದಿಲ್ಲ. ಅಂಥ ಸಂದರ್ಭದಲ್ಲಿ ಪಾಂಡವರೇನು ಮಾಡ್ತಾರೆ, ಕೃಷ್ಣನೇ ಇದಕ್ಕೆ ಸರಿಯಾದ ಜನ, ಕೃಷ್ಣನ ಮುಖಾಂತರ ಸಂಧಾನ ಕಾರ್ಯವನ್ನು ಮಾಡಿ ನಮ್ಮ ರಾಜ್ಯವನ್ನು ನಮಗೆ ಕೊಟ್ಟು ಬಿಡಲು ಹೇಳುವ. ಸಂಪೂರ್ಣ ಕೊಡದಿದ್ದರೂ ಪರವಾಗಿಲ್ಲ, ನಮಗೆ 5 ಜನರಿಗೆ 5 ಗ್ರಾಮವನ್ನಾದರೂ ಕೊಡಲಿ ಅಂತ ಅವರು ಯೋಚನೆ ಮಾಡ್ತಾರೆ. ಕೃಷ್ಣನ ಹತ್ರ ಹೇಳಿ, ನೀನು ಸಂಧಾನ ಕಾರ್ಯಕ್ಕೆ ಮಾಡಬೇಕು, ನಮ್ಮ ನಡುವೆ ಸಂಧಾನ ಕಾರ್ಯವನ್ನು ಮಾಡಿ ನಮ್ಮ ರಾಜ್ಯವನ್ನು ನಮಗೆ ಮರಳುವಂತೆ ನೀನು ಮಾಡಬೇಕು ಅಂತ ಕೃಷ್ಣನನ್ನು ಕೇಳಿಕೊಳ್ತಾರೆ. ಅದೇ ರೀತಿ ಕೃಷ್ಣ ಅದಕ್ಕೆ ಒಪ್ಪಿ ದುರ್ಯೋಧನನ ಜೊತೆಗೆ ಸಂಧಿ ಕಾರ್ಯ ಮಾಡಲಿಕ್ಕೆ ಹೋಗುವಂಥದ್ದು. ಅದುವೇ ಕಾವ್ಯ ಕೃಷ್ಣ ಸಂಧಾನ ಆಗಿರುವಂಥದ್ದು. ಇಲ್ಲಿ ದುರ್ಯೋಧನನು ಸಂಧಾನ ಕಾರ್ಯಕ್ಕೆ ಒಪ್ಪುವುದೇ ಇಲ್ಲ. ಆದ್ದರಿಂದ ಕುರುಕ್ಷೇತ್ರ ಯುದ್ಧವೇ ನಡೆದು ಬಿಡುವಂಥದ್ದು. ಇದು ಕಥೆಯ ಆರಂಭದಲ್ಲಿ ಆಗಿರುವಂತಹ ವಿಚಾರ. ಅಂದರೆ ಅದರ ಇತಿಹಾಸದಲ್ಲಿ ಕುರುಕ್ಷೇತ್ರ ಯುದ್ಧ ಆಗುವ ಮೊದಲು ಏನೆಲ್ಲ ಆಯಿತು ಎನ್ನುವಂಥ ವಿಚಾರ ಅದು. ಕುರುಕ್ಷೇತ್ರ ಯುದ್ಧ ಆಗಲಿಕ್ಕೆ ಕಾರಣ ಈ ರೀತಿ ಕುರುಕ್ಷೇತ್ರ ಯುದ್ಧ ಆರಂಭವಾಗುವಂಥದ್ದು. ಪಾಂಡವರು ಮೋಸದ ಜೂಜಿನಲ್ಲಿ ಸೋತು ಅದರಲ್ಲಿ ಮಾಡಿದಂತಹ ಒಂದು ಒಪ್ಪಂದದ ರೀತಿಯಲ್ಲಿ ವನವಾಸವನ್ನು ಮಾಡಿ ಅಜ್ಞಾತವಾಸವನ್ನು ಪೂರ್ಣಗೊಳಿಸ್ತಾರೆ. ಧರ್ಮರಾಯ ತನ್ನ ತಮ್ಮನೊಂದಿಗೆ ಆಲೋಚಿಸಿ ಯಾವ ಸಂದೇಹವೂ ಇಲ್ಲದೆ ಕೃಷ್ಣನನ್ನೇ ದೂತ ಕಾರ್ಯಕ್ಕೆ ಕಳಿಸುತ್ತಾನೆ. ಕೃಷ್ಣ ಸಂಧಾನಕಾರನಾಗಿ ಹಸ್ತಿನಾವತಿಗೆ ಹೋಗ್ತಾನೆ.
ಅಲ್ಲಿ ತನ್ನ ಗೆಳೆಯನಾದಂತಹ ವಿದುರನ ಮನೆಯಲ್ಲಿ ತಂಗಿ ಆತಿಥ್ಯವನ್ನು ಸ್ವೀಕರಿಸಿದ ಕೃಷ್ಣ ಮರುದಿನ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಾನೆ. ಅಲ್ಲಿ ತನಗೆ ಆಲಸ್ಯವಿದೆ ಎಂದು ತೋರಿಸಿಕೊಂಡರೂ ದುರ್ಯೋಧನ ಕೃಷ್ಣನನ್ನು ಸ್ವಾಗತಿಸಿ ಆರಂಭದಲ್ಲಿ ಕೃಷ್ಣ ದುರ್ಯೋಧನ ಸಜ್ಜನಿಕೆಯನ್ನು ಪ್ರಶಂಸಿಸಿ ಯಾವುದೋ ಕಾರಣದಿಂದಾದ ಮನಸ್ತಾಪವನ್ನು ಮರೆತು ಮತ್ತೆ ಮೊದಲಿನಂತೆ ಹೊಂದಿಕೊಂಡು ಹೋಗಬೇಕೆಂದು ಕೃಷ್ಣ ಕೇಳುತ್ತಾನೆ. ರಾಜ್ಯವಲ್ಲದಿದ್ದರೆ 5 ಗ್ರಾಮಗಳನ್ನಾದರೂ ಪಾಂಡವರಿಗೆ ಕೊಡಬೇಕೆಂದು ಕೃಷ್ಣ ಹೇಳುತ್ತಾನೆ. ಇದರಿಂದ ಕೋಪಗೊಂಡಂತಹ ದುರ್ಯೋಧನ, ಗೊಲ್ಲರ ರೀತಿಯಲ್ಲಿ ತಕ್ಕಂತೆ ನೀನು ಮಾತನಾಡುತ್ತಿದ್ದೀಯ, ಸಾಮಭೇದವನ್ನು ಬಳಸಿಕೊಂಡು ಕುಟುಂಬವನ್ನೇ ಛಿದ್ರ ಮಾಡಿಬಿಡುವೆ ಎಂದು ದೂಷಿಸುತ್ತಾನೆ. ಆಗ ಕೃಷ್ಣ ದುರ್ಯೋಧನನಿಗೆ, ನೋಡು ದುರ್ಯೋಧನ, ಪಾಂಡವರ ಶೌರ್ಯವನ್ನು ನೆನಪಿಸಿ ಎಚ್ಚರಿಸುತ್ತಾನೆ. ಗಂಧರ್ವರ ಕೈಯಿಂದ ನಿನ್ನನ್ನು ಬಿಡಿಸಿದವರು ಅರ್ಜುನ, ಶಿವನನ್ನೇ ಸೋಲಿಸಿದವನು ಎಂದು ಆತನ ಗುಣಗಳನ್ನು ಹೊಗಳುತ್ತಾನೆ. ಇದರಿಂದ ದುರ್ಯೋಧನನ ಕೋಪ ಮತ್ತಷ್ಟು ಹೆಚ್ಚಾಗುತ್ತದೆ. ಆದರೂ ಕೃಷ್ಣ ಬಿಡದೆ ಭೀಮಸೇನ ಮುಂತಾದವರ ಕ್ರೋಧವನ್ನು, ಗೋಗ್ರಹಣದ ಸಂದರ್ಭವನ್ನು ಮತ್ತೆ ನೆನಪಿಸಿ ಸಂಧಿ ಮಾಡಿಕೊಳ್ಳುವಂತೆ ಕೇಳುತ್ತಾನೆ. ಇದರಿಂದ ಕೆರಳಿದ ದುರ್ಯೋಧನ ಕೃಷ್ಣನನ್ನು ಮೂದಲಿಸುತ್ತಾ ಆತನ ಮೇಲೆ ತನ್ನ ಶಕ್ತಿ ಪ್ರಯೋಗವನ್ನು ಮಾಡಲು ಮುಂದಾಗುತ್ತಾನೆ. ಇಲ್ಲಿಯವರೆಗೆ ತಾಳ್ಮೆಯಿಂದ ಇದ್ದಿದ್ದಂತಹ ವಿದುರನು ದುರ್ಯೋಧನನ ರಕ್ಷಣೆಗೆಂದಿರಿಸಿದ್ದ ಬಿಲ್ಲನ್ನು ಸಭೆಯಲ್ಲಿಯೇ ಮುರಿದು ಹಾಕಿದರೆ, ಕೃಷ್ಣ ಅಲ್ಲಿಯೇ ರೌದ್ರಾವತಾರವನ್ನು ತಾಳಿ ವಿಶ್ವರೂಪ ದರ್ಶನವನ್ನೇ ನೀಡುತ್ತಾನೆ. ಸಭೆಯಲ್ಲಿದ್ದ ಎಲ್ಲರಿಗೂ ವೈಷ್ಣವ ಮಾಯೆ ಮುಸುಕುವಂತೆ ಮಾಡಿ ಕೃಷ್ಣ ತನ್ನನ್ನು ಸ್ತುತಿಸಿದ ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿಯನ್ನು ಪಾಲಿಸಿ ವಿದುರನ ಮನೆಗೆ ತೆರಳುತ್ತಾನೆ. ಇವಿಷ್ಟು ಕತೆ ಆಗಿರುವಂಥದ್ದು ಕೃಷ್ಣ ಸಂಧಾನದಲ್ಲಿ. ಇವಿಷ್ಟು ಸಾರಾಂಶವನ್ನು ನೆನಪಲ್ಲಿಟ್ಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಕೃಷ್ಣ ಸಂಧಾನವನ್ನು ಮಾಡ್ತಾನೆ. ಸಂಧಾನ ಅಂದರೆ ಏನು? ಉದಾಹರಣೆಗೆ ಇಬ್ಬರ ನಡುವೆ ಜಗಳಾಗಿರ್ತದೆ. ಆ ಜಗಳವನ್ನು ನಿಲ್ಲಿಸಿ ಅವರನ್ನು ಮತ್ತೆ ಸ್ನೇಹಿತರನ್ನಾಗಿ ಮಾಡುವಂತಹ ಒಂದು ಕೆಲಸ ಇದೆಯಲ್ಲ, ಅದು ಸಂಧಾನ ಕಾರ್ಯ ಅಂತ ಹೇಳುವಂಥದ್ದು. ಇಲ್ಲಿ ಕೌರವರು ಮತ್ತು ಪಾಂಡವರು ಇಬ್ಬರ ನಡುವೆ ಜಗಳಾಗಿದೆ. ಯಾಕೋಸ್ಕರ? ಜಾಗಗೋಸ್ಕರ. ಇಲ್ಲಿ ತಮ್ಮ ರಾಜ್ಯವನ್ನು ನಮಗೆ ಕೊಡಿ ಅಂತ ಪಾಂಡವರು ಕೇಳಿದಾಗ ಕೌರವರು ಕೊಡಲಿಕ್ಕೆ ಒಪ್ಪುವುದಿಲ್ಲ. ಆಗ ನಮಗೆ ರಾಜ್ಯವನ್ನಾದರೂ ಕೊಡಿ, ಇಲ್ಲ ಅಂತಾದರೆ ಒಂದು 5 ಗ್ರಾಮವನ್ನಾದರೂ ಕೊಡಿ, ನಾವು ನೋಡ್ಕೊಂಡಿರ್ತೇವೆ, ನಮ್ಮ ಜಾಗವನ್ನು ನಾವು ನೋಡ್ಕೊಂಡಿರ್ತೇವೆ ಅಂತ ಕೇಳಿದಾಗ ಕೂಡ ದುರ್ಯೋಧನ ಅದಕ್ಕೆಲ್ಲ ಒಪ್ಪುವುದಿಲ್ಲ. ನಾವು ಯುದ್ಧವನ್ನು ಮಾಡಿಯೇ ಗೆಲ್ಲುವ, ಸಂಪೂರ್ಣ ರಾಜ್ಯ ಗೆದ್ದವರಿಗೆ ಸಂಪೂರ್ಣ ರಾಜ್ಯ ಸಿಗ್ತದಲ್ವ, ಯಾರು ಗೆಲ್ತಾರೋ ಅವರು ಪಡ್ಕೊಳ್ಬೋದು ಅಂತ ಹೇಳಿ ದುರ್ಯೋಧನ ಕುರುಕ್ಷೇತ್ರ ಯುದ್ಧವನ್ನೇ ನಡೆಸಿಬಿಡುವಂಥದ್ದು. ಸಂಧಾನ ಕಾರ್ಯಕ್ಕೆ ಒಪ್ಪದಿದ್ದಾಗ ಪಾಂಡವರೇನು ಮಾಡ್ತಾರೆ? ಕೃಷ್ಣನನ್ನು ಸಂಧಾನ ಕಾರ್ಯಕ್ಕೆ ಕಳಿಸ್ತಾರೆ. ನೋಡು ಕೃಷ್ಣ, ನೀನೇ ಹೋಗಿ ಸಂಧಾನ ಕಾರ್ಯವನ್ನು ಮಾಡು, ನಮಗೆ ನಮ್ಮ ರಾಜ್ಯವನ್ನು ಕೊಡಲಿ, ಇಲ್ಲ ಅಂತಾದರೆ 5 ಗ್ರಾಮವನ್ನಾದರೂ ಕೊಡಲಿ, ಆ ಮುಖಾಂತರ ನಾವು ರಾಜ್ಯಭಾರವನ್ನು ಮಾಡಬೇಕು ಅಂತ. ಕೃಷ್ಣನನ್ನು ಸಂಧಾನ ಕಾರ್ಯಕ್ಕೆ ಕಳಿಸಿದ ಮೇಲೆ ದುರ್ಯೋಧನ ಜೊತೆಗೆ ಮಾತನಾಡಿದಾಗ ಅವನು ಎಲ್ಲೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಅವನು ಮತ್ತಷ್ಟು ಕೋಪಗೊಳ್ತಾನೆ, ಮತ್ತಷ್ಟು ಒಂದು ಜಗಳ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಇನ್ನಷ್ಟು ಜಗಳವನ್ನು ಮಾಡಲಿಕ್ಕೆ ಬರುವಂಥದ್ದು ದುರ್ಯೋಧನಿಗೆ ತುಂಬಾ ಕೋಪ ಬಂದಿರ್ತದೆ. ಕೋಪ ಮತ್ತಷ್ಟು ಹೆಚ್ಚಾಗ್ತದೆ. ಆದರೂ ಕೂಡ ಅಲ್ಲಿ ಕೃಷ್ಣ ಬಿಡದೆ ಆ ಸಂಧಾನ ಕಾರ್ಯವನ್ನು ಮಾಡಲಿಕ್ಕೆ ಹೊರಡುವಂಥದ್ದು. ಇವಿಷ್ಟು ವಿಚಾರ ನಿಮಗೆ ಈ ಕೃಷ್ಣ ಸಂಧಾನದ ಕವಿತೆಯಲ್ಲಿ ಗೊತ್ತಿರಲಿ. ಅಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥವನ್ನು ನೋಡಿಕೊಳ್ಬೇಕು. ಅವರೇನು ಮಾಡ್ತಾರೆ, ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಅರ್ಥಗಳನ್ನೇ ಕೇಳೋದ್ರಿಂದ ನಾವು ಅದನ್ನೇ ಓದ್ಕೊಂಡ್ರೆ ಸಾಕು. ಅದರಲ್ಲಿ ಕೆಲವೊಂದು ತುಂಬಾ ಮುಖ್ಯವಾಗಿರುವಂಥದ್ದು ಇರ್ತದೆ, ಅದನ್ನು ಇನ್ನಷ್ಟು ಸಲ ಓದ್ಕೊಳ್ಬೇಕು. ಇದರಲ್ಲಿ ಗದ್ಯ ಅನುವಾದ ಕೂಡ ಇದೆ. ಪುಟ ಸಂಖ್ಯೆ 5ರಿಂದ ಗದ್ಯ ಅನುವಾದ ಇದೆ, ಅದನ್ನು ಕೂಡ ನೋಡಿಕೊಳ್ಬೇಕು. ನಾವು ಮುಂದಿನ ವಿಡಿಯೋದಲ್ಲಿ ದುರ್ಯೋಧನ ವಿಲಾಪದ ಬಗ್ಗೆ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.